ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವತ ಸಾಧಿಕೆ ಶರಣ್ಯ ತ್ರೈಂಬಿಕೆ ದೇವಿ ನಾರಾಯಣಿ ನಮಸ್ತುತೆ ಎನ್ನುತ್ತಾ ಲಕ್ಷ್ಮಿಯನ್ನ ಸ್ಮರಿಸುತ್ತಾ ಇವತ್ತು ನಾವು ಒಂದು ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಯಾವ್ದಂದ್ರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಸಮೀಪ ಇರ್ತಕ್ಕಂತ ಗಾಣಗಟ್ಟಿ ಗ್ರಾಮದ ಮಾಯಮ್ಮ ದೇವಿ ಎಂದೇ ಪ್ರಸಿದ್ಧಳಾದಂತ ಈ ಒಂದು ದೇವಿಯ ಮಹಾತ್ಮೆಯನ್ನು ಎಷ್ಟು ವರ್ಣಿಸೋದು ಸಾಲದು. ಈ ಅಮ್ಮ ಹಣದ ಹೊಳೆಯನ್ನೇ ಹರಿಸ್ತಾಳೆ. ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಚಾನೆಲ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಗಾಣಗಟ್ಟೆಯಲ್ಲಿ ನೆಲೆಸಿರುವ ಮಾಯಮ್ಮ ದೇವಿ ತನ್ನ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳ ಎಲ್ಲಾ ಕಷ್ಟಗಳನ್ನು ಪರಿಹರಿಸುತ್ತಾಳೆ. ಈ ದೇವಿಯನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪ್ರತಿರೂಪ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹರಕೆ ಹೊತ್ತ ಭಕ್ತರ ಎಲ್ಲಾ ಬಯಕೆಗಳು ಈಡೇರುತ್ತೆ. ನೂರಾರು ಇತಿಹಾಸ ಇರುವ ಈ ದೇವಾಲಯ ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಿದ್ಧಿ ಹೊಂದಿದೆ. ಗಾಣಗಟ್ಟೆಯಲ್ಲಿ ದುಡ್ಡಿನ ಹರಕೆ ಕಟ್ಟಿದ್ರೆ ನಿಮ್ಮ ಬಯಕೆ ಈಡೇರುತ್ತಂತೆ. ದೇವಿಗೆ ನೋಟಿನ ಮಾಲೆ ಮಾಡಿ ಹಾಕುತ್ತಾರೆ. ಹೀಗೆ ಹರಕೆ ತೀರಿಸೋದು ಇಲ್ಲಿನ ವಿಶೇಷ. ದೇವಿಗೆ ಅಲಂಕಾರವೂ ಇಲ್ಲಿನ ವಿಶೇಷ. ದೇವಿಗೆ ಅಲಂಕಾರವೂ ದುಡ್ಡಿನಿಂದಲೇ ಮಾಡಲಾಗುತ್ತದೆ. ಹಾಗಾಗಿ ಮಾಯಮ್ಮ ದೇವಿಯನ್ನು ದುಡ್ಡಿನ ಪ್ರಿಯೆ ಎನ್ನಲಾಗುತ್ತೆ. ಈ ದೇವಿಯು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ್ದು, ಇಲ್ಲಿ ಬರುವ ಭಕ್ತರು ಯಾವುದಾದರೂ ಒಂದು ಕೆಲಸ ಹಾಗೂ ಹರಕೆ ಪ್ರಾರಂಭಿಸುವಾಗ ಭಕ್ತರು 2 ಚೀಟಿಗಳನ್ನು ತಂದು ದೇವರ ಮುಂದೆ ಇಡುತ್ತಾರೆ. ಒಂದು ಚೀಟಿಯಲ್ಲಿ ಕೆಲಸ ಆಗುತ್ತೆ, ಇನ್ನೊಂದು ಚೀಟಿಯಲ್ಲಿ ಕೆಲಸ ಆಗೋದಿಲ್ಲ. ದೇವರ ಪಲ್ಲಕ್ಕಿ ಯಾವ ಚೀಟಿ ಬಳಿ ಹೋಗುತ್ತೋ ಅದರಂತೆಯೇ ನಡೆಯುತ್ತೆ. ಈ ಮಾಯಮ್ಮ ದೇವಿಯ ದರ್ಶನ ಪಡೆಯಲು ಬರುವ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಲಾಗುತ್ತದೆ. ಹಾಗೂ ಈ ಮಾಯಮ್ಮ ದೇವಿಯ ಪವಾಡಗಳ ಬಗ್ಗೆ ಗ್ರಾಮಸ್ಥರಾದ ಆನಂದಪ್ಪ, ಈ ದೇವಿಯ ಸೇವೆ ಮಾಡುವ ಅರ್ಚಕರು, ಹರಕೆ ಹೊತ್ತ ಭಕ್ತರು ಕೂಡ ನಮ್ಮ ಸಿಡಿಲು ಗುಡುಗು ಚಾನೆಲ್ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಅನುಭವ ಆಗಿದೆ ಸರ್. ಬಹಳ ಶಿಕ್ಷಕದಲ್ಲಿ ಮನುಷ್ಯನ ಏನ್ ಬೆಳ್ಕೊಂಡು ಹೋಗ್ತಾರ, ಒಳ್ಳೆ ಕೆಲಸ ಆದ್ರೆ ಇಷ್ಟಂತ ಕಾಣಿಕೆ ಹೋಗ್ಬೋದು. ಸಾಯಂಕಾಲ ಹೊರಗ್ ಬರುತ್ತೆ. ಚೀಟಿ ಇಡಬೇಕು. ಕೆಲಸ ಆಗುತ್ತಂದ್ರೆ ಒಂದು, ಆಗಲ್ಲ ಅಂದ್ರೆ ಒಂದು. ಆಗುತ್ತಂದ್ರೆ ಆಗದ ಚೀಟಿ ತೋರಿಸ್ಬೇಕು, ಆಗಲ್ಲ ಅಂದ್ರೆ ಆಗದ ಚೀಟಿ ತೋರಿಸ್ಬೇಕು. ದೇವ್ ವಿಶೇಷ ಏನಂದ್ರೆ ಮಕ್ಕಳ ಕೊಟ್ಟಿಗೆ ದೇವ್ರು ಬಹಳ ದೇವ್ ಶಕ್ತಿ ಸಂತಾನ ಸಂತ ರಾತ್ರಿ ದೇವ್ರು ಒಂದತ್ತಲ್ಲ, ಒಂದು ಸಿಪ್ಪೆಕಾಯಿ ಒಂದು ನಿಂಬೆಹಣ್ಣು ಹಿಡಿಬೇಕು. ಸಿಪ್ಪೆಕಾಯಿ ತೋರಿಸಂದ್ರೆ ಮಕ್ಕಳು ಆಗುತ್ತೆ. ನಿಂಬೆಹಣ್ಣು ತೋರಿಸಂದ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ. ಏನ್ ಗುಡಿ ಪೂಜೆ ಮಾಡುವ ಸಮಯದಲ್ಲಿ ಬಂದಿದೆ ಇದ್ದಾಳೆ. ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಶಾಂತಮ್ಮ ಅಂತ. ನಾವು ನಾಟ್ಯದಿಂದ ಬಂದ್ವಿ. ಎಷ್ಟು ವರ್ಷದಿಂದ